ಅಪ್ಪ ಈಗ ಬಂದ ಚೆನ್ನಾಗಿದ್ಯಪ್ಪ. ಏನವ ಏನ್ ಚೆನ್ನಾಗಿರೋದು? ನಿಮ್ಮಂತ ಮಕ್ಳು ಊಟದ ಮೇಲೆ ಚೆನ್ನಾಗಿರೋದು ಯಾಕಂದ್ಬಿಡು. ಅಪ್ಪ ಯಾಕಪ್ಪ ಗಂದಿಯೇ ಬಾಪ್ಪ ಬಾ ಕೂತ್ಕೋ. ಏನವ ಯಾಕೆ ಮಾನ ಮರೋದಿ ಕಲಿಬೇಕು ಅನ್ಕ ಮಾಡಿದ್ಯಾ ನೀನು? ಒಳ್ಳೆ ಬುದ್ಧಿ ಕಲಿಯಕಿಲ್ಲಲ್ವ ನೀನು? ಒಂದ್ಸ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬೇಕು ಹೊರತು ದುರ್ಬುದ್ಧಿ ಕಲಿಯೋದಲ್ಲ. ದರ್ದ್ರು ಬಡತ್ತದೆ ಏನಿದು? ಏನ್ ನೀನ್ ಮಾಡಿರೋ ಕೆಲಸ ನೀನು? ಅಲ್ಲ ಚಿಂಗ್ಲಾಟ ಆಡಕ್ಕೆ ಒಂದ್ಸ ಒಳ್ಳೆತನದಲ್ಲಿ ಇರ್ಬೇಕು ಇರಕಾಗ್ನಿವ ಏನೋ ಮಾಡ್ಕ ಸಾಯ್ಬೇಕು. ಅದ್ ಬಿಟ್ಟು ಈ ಬಂಡವಾಳ ಬದುಕಬೇಡ್ದು. ಅಪ್ಪ ನಾನು ಏನು ತಪ್ಪು ಮಾಡಿಲ್ಲ ಕಣಪ್ಪ. ಗೊತ್ತಾಯ್ತು ಕಣವ, ನಿನ್ನ ಪುರಾಣ ಎಲ್ಲ ಕೇಳ್ಕೊಂಡೆ ಬಂದಿರೋದು ನಾನು. ಹೋಗಿದೆ ನಿಮ್ಮ ಊರಿಗೆ ನಿಮ್ಮ ಅಜ್ಜಿಯವರೆಲ್ಲ ಹೇಳೋರು ನಿನ್ಗೆ ನಿನ್ ಬಗ್ಗೆ ಅಲ್ಲವ. ಥೂ ನಿಜಕ್ಕೂ ಮಕ ಎತ್ಕೊಂಡು ತಿರುಗ್ದಂಗೆ ಮಾಡ್ಬಿಟ್ಟೆ ನೀನು. ನನಗೆ ಅವ್ರ ಮುಂದ್ಗಡೆ ತಲೆ ತಕ್ಕಂಗೆ ಮಾಡ್ಬಿಟ್ಟಲ್ಲ ನೀನು. ಅಪ್ಪ ನನ್ನ ದೇವ್ರೊಳಗೆ ಏನು ಮಾಡಿಲ್ಲ ಕಣಪ್ಪ. ನಂದಲ್ಲಿ ತಪ್ಪಿಗೆ ನಾನು ಶಿಕ್ಷೆ ಅನ್ಭವಿಸ್ತೇವೆ. ತಪ್ಪು ಮಾಡ್ಬಿಟ್ಟು ಶಿಕ್ಷೆ ಅನ್ಭವಿಸ್ತಿಲ್ಲ ನಾನು. ತಪ್ಪು ಮಾಡ್ದೇನೆ ಶಿಕ್ಷೆ ಅನ್ಭವಿಸ್ತೇವೆ ನಾನು ಅಷ್ಟೇ. ಸಾಕು ಸುಮ್ನಿರವ, ಸಾಕು ಸುಮ್ಕಿರು. ನಿನ್ನ ನಾಟಕ ಇಲ್ಲವ, ನಿನ್ನ ನಾಟಕವ ಕೇಳಿ ಕೇಳಿ ಸಾಕಾಗದೆ. ಸುಮ್ನಿರು ಸಾಕು. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಕಾಂದರು ಅಲ್ಲ. ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು, ಯಾವ ಥರ ಬುದ್ಧಿ ಕಲ್ತಿದ್ದಿ ಅಂದ್ಬಿಟ್ಟು. ನಿನ್ನ ಸಣ್ಣ ಎಕ್ತಿ ಬಾಯಿ ಮುನ್ನಾಕ ನಿನ್ನ ಹೋಗೋಗು. ನಿನ್ನ ಏನೋ ಅನ್ಕೊಬಿಟ್ಟಿದ್ದೆ ಕತೆ ನಿನ್ನ. ಅಲ್ಲ ಅಂತ ಚಿನ್ನದ ಗಂಡನ ಮಾಡಿಕೊಂಡು ನಿನ್ಗೆ ಇನ್ನೊಬ್ಬನ ಸವಾಸ ಬೇಕಾಗಿತ್ತಾ? ಅಪ್ಪ ಅಪ್ಪ ಹಿಂಗೆಲ್ಲ ಮಾತಾಡ್ಬೇಡ ಕಣಪ್ಪ ನನಗೆ. ಅಪ್ಪ ದೇವ್ರಣೆಗೂ ನಾನು ಅಂತವಳಲ್ಲ ಕಣಪ್ಪ. ಅಪ್ಪ ಯಾರು ಮಾತನ್ನ ಕಟ್ಕೊಂಡು ಅವ್ನು ಕೊಟ್ಟು ಫೋನಲ್ಲಿ ಮಾತಾಡಿದ್ ನಿಜ, ಬರ್ತಡೇ ಮಾಡ್ಕೊಂಡಿದ್ದು ನಿಜ. ಆ ಫೋಟೋನೇ ಎಲ್ಲ ತಕ್ಕುವೆ ಸ್ಪ್ರೆಡ್ ಆಗ್ಬಿಟ್ಟು ವಿಷ ಎಲ್ಲ ಹಿಂಗೆಲ್ಲ ಆಗಿದ್ದು ಕಣಪ್ಪ. ದೇವ್ರನ್ನ ನಾನು ಏನು ತಪ್ಪು ಮಾಡಿಲ್ಲ. ನಿನ್ನ ಮಗಳ ಮೇಲೆ ನಿಂಗೆ ನಂಬಿಕೆ ಇಲ್ವಪ್ಪ? ಅವ್ನಿಗಾರ ಕಟ್ಕೊಂಡು ನನಗೆ ಎಡ್ತಿ ಮೇಲೆ ನಂಬಿಕೆ ಇಲ್ಲ, ನಿನಗೂ ನಂಬಿಕೆ ಇಲ್ವಾ? ಇನ್ಮೇಲೆ ಹಣೆಗೂ ನನ್ನ ಮಂದೇವ್ರ ಹಣೆಗೂ ನಾನು ಏನು ತಪ್ಪು ಮಾಡಿಲ್ಲ ಕಣಪ್ಪ. ಅಪ್ಪ ಪ್ಲೀಸ್ ಕಣಪ್ಪ ನಾನು ಸಂಸ್ಬಿಡಪ್ಪ, ಸಂಸ್ಬಿಡು. ನಾನು ಹೇಳಿಕೆ ಮತ್ತೆ ಕಟ್ಕೊಂಡು ಸವಸ್ತು ವಸ್ತಿಂದ ನಾನು ಅನ್ಕೊಟ್ಟು ಫೋನಲ್ಲಿ ಮಾತಾಡಿದ್ದು ಮಾತ್ರ ನಿಜ ಕಣಪ್ಪ. ಅಷ್ಟು ಬಿಟ್ರೆ ಏನು ತಪ್ಪು ಕೆಲಸ ಮಾಡಿಲ್ಲ ಕಣಪ್ಪ. ನಾನು ತಲೆ ತೆಗ್ಸಂತ ನಾನು ಕೆಲಸ ಮಾಡಿಲ್ಲ. ನಾನು ಸಂಸ್ಬಿಡಪ್ಪ, ನಾನು ಸಂಸ್ಬಿಡು. ಆಯ್ತು ಬಿಡು, ಕಾಲ್ ಬಿಡವ ಮ್ಯಾಕೆ ಕುತ್ಕೋ. ಅಪ್ಪ ನಾನು ಸಂಸ್ತೀನಿ ಅಂತ ಹೇಳಗಂಟೆ ನಾನು ನಿನ್ನ ಕಾಲು ಬಿಡಕ್ಕಿಲ್ಲ. ಆಯ್ತು ಹೇಳು, ಎದಳು ಮ್ಯಾಕೆ ಹೇಳವಾ ಹೇಳು. ಅಪ್ಪ ಎಲ್ಲಿದೆ ಇಷ್ಟು ದಿವಸ? ಎಲ್ಲರ ಜೀವನ ನಡೀಬೇಕಲ್ಲ. ಎಲ್ಲ ಇದ್ದೆ ಬಿಡು, ಅಳ್ಬೇಡ ಸುಮ್ನಿರು. ಅಜ್ಜರು ಇನ್ನೇನಂದ್ರು? ಅವ್ರೇನಂದರು ಹೇಳು. ಅವ್ರು ಏನನ್ನಂಗಿದ್ದು ಪಾಪ. ದೇವ್ರಂತ ಮನ್ಸರು ಅಂತ ಜನಕ್ಕೆ ಮೋಸನೇ ಮಾಡಿದ್ರೆ ದೇವರು ನಿಜಕ್ಕೂ ಒಳ್ಳೆದು ಕೊಡಕ್ಕಿಲ್ಲ ಕಣವ. ಯಾವತ್ತೂ ನೀಯತ್ ಬಿಟ್ಟು ಹೋಗ್ಬಾರ್ದು ಮನ್ಸ. ನೀಯತ್ ಬಿಟ್ಟು ಹೋದ್ರೆ ಬರ್ಕತ್ತಾಕಿಲ್ಲ. ಅಂಥ ಗಂಡನಿಗಿಂತ ಇನ್ನೇನು ಬೇಕಾಗಿತ್ತು ನಿನಗೆ? ಏನು ಬೇಕಾಗಿತ್ತು? ನಾನೇನು ವಿಚಾರಿಸ್ತಾನೆ ಅವ್ರ ಮನೆ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ವಿಚಾರಿಸ್ತಾನೆ ಮದುವೆ ಮಾಡ್ಬಿಟ್ಟಿದ್ನ? ಎಲ್ಲ ಒಳ್ಳೇದು ಒಳ್ಳೆ ಕೊಟ್ಟರು ನಿಮ್ದಾಗ ಇರ್ತಾಳೆ ಅನ್ನೋದು ಇರೋದಕ್ಕೆ ನಾನು ಕೊಟ್ಟಿದ್ದು. ಆ ಮನೆಗೆ ಮದುವೆ ಮಾಡ್ಕೊಟ್ಟಿದ್ದಿನ ಏನು ವಿಚಾರಿಸ್ತಾನೆ? ಏನು ಮದುವೆ ಮಾಡಿತಿಲ್ಲ ನಿನ್ನ? ಏನು ಕಮ್ಮಿ ಮಾಡಿದ್ರು ನಿನಗೆ? ನಿನ್ನ ಗಂಡ ಏನು ಕಮ್ಮಿ ಮಾಡಿತ್ತು? ನಿನ್ನ ಹೆಸರು ಮನೆ ತಗೊಂಡಿತ್ತು. ಅಷ್ಟು ಚೆನ್ನಾಗಿದ್ದು ಅದ್ಗೆಡ್ಸ್ಕೊಂಡ್ಯಾರು ನೀನು ತಾನೇ. ಅವ್ನ ಮಾತು ಕಟ್ಕೊಂಡು ಮಕ್ಳ ಮೇಲೆ ದ್ವೇಷ ಸಾಧಿಸ್ಕೊಬಂದೆ. ಅವೆಣ್ಣ ಬಾವಿ ಬೀಳಂಗೆ ಮಾಡಿದೆ. ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ರಗಲೆ ಆದ್ರೂ ಏನೋ ಒಂದು ಸತಿ ತಪ್ಪು ಮಾಡ್ತಾನೆ ಮನ್ಸ. ಪದೇ 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 ತಪ್ಪು ಮಾಡ್ಕೊಂಡು ಹೋದ್ರೆ ಯಾರು ಸಂಸಾರ ಹೇಳು? ಈಗ ಬಂದು ಇಲ್ಲಿದ್ದೀಯಲ್ಲ ಯಾಕೆ? ಇನ್ನೇನಪ್ಪ ಮಾಡ? ನನಗೆ ಇನ್ಯಾರಪ್ಪ ದಿಕ್ಕು? ಇನ್ಯಾರು ದಿಕ್ಕು? ಅವರು ನಾನು ಬೇಡ ಅಂದ್ಬಿಟ್ರು ಕಣಪ್ಪ. ನನ್ನ ಕಂಡೀಷನಾಗಿ ಬೇಡ ಅಂದ್ಬಿಟ್ರು. ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ನೋಡು. ಜೀವನ ಸುಲಭ ಅಲ್ಲ ಕಣವ. ಅದು ಕೇಳೋದು ಒಂದೇನೇ ಒಂದು ತೀರ್ಮಾನ ತಗೋಬೇಕಾದ್ರೆ 100 ಸತಿ ಯತ್ನೆ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಹೇಳು? ಇದಕ್ಕೆ ಹೇಳೋದು. ನಾಚಿಕೆ ಮಾನ ಮರುವದಿ ಅನ್ನೋದನ್ನ ಯಾವತ್ತು ಕಳ್ಕೊಳಕ್ಕೆ ಹೋಗ್ಬೇಡ್ದು. ಅಪ್ಪ ಅಂದ ಅಮ್ಮ ಕಣಪ್ಪ. ಅವ್ರು ಕೊಟ್ಟು ಮಾತಾಡಿ ಹಂಗಾರ ಮಾಡಿ ಸಂಸಾರ ಸರಿ ಮಾಡ್ಬಿಡಪ್ಪ. ಇದೊಂದ್ಸತಿ ಕಣಪ್ಪ, ಇದೊಂದ್ಸತಿ ಅವಕಾಶ ಅದು. ಇದೊಂದ್ಸತಿ ಅವಕಾಶ ಮಾಡಿಕೊಟ್ಟು ಸಾಕು. ಆಯಿತು ಸುಮ್ಮನಿರು, ಸುಮ್ಕಿರವ. ಆಯಿತು ಮನೆ ಆಸ್ತಿ ಎಲ್ಲ ಸಿಕ್ತು ಕಣವ. ತೋಟ ಗಿಟ ದೊಡ್ಡಪ್ಪ ಬರ್ಕೊಡ್ತು. ಅಪ್ಪ ಏನು ಹೇಳ್ತಿದ್ದೀನಿ ನೀನು? ದೊಡ್ಡಪ್ಪ ನಮ್ಮ ಆಸ್ತಿ ಬರ್ಸ್ಕೊಂಡಿತಿಲ್ವವ? ನಮ್ಮ ಆಸ್ತಿಯನ್ನು ಹೊಡ್ಕೊಂಡಿತಿಲ್ವ? ಅದೆಲ್ಲ ವಾಪಸ್ ಕೊಟ್ಟುಟ. ಹೆಂಗೋ ಕಣಪ್ಪ, ಹೆಂಗೋ ನೆಮ್ಮದಿಯಾಗಿರೋನಿ. ಎಲ್ಲೂ ಹೋಗ್ಬೇಡ ನೀನು. ಏನು ನೆಮ್ಮದಿಯಾಗಿರೋನವ? ಏನು ನೆಮ್ಮದಿಯಾಗಿರೋನೆ? ನಿನ್ನ ಪರಿಸ್ಥಿತಿ ಹಿಂಗಾಗದೆ. ಎಲ್ಲೋ ನನ್ನ ಮಗಳು ನಿಮ್ಮದೇಗವಳೆ, ಒಳ್ಳೆ ಗಂಡ ಮಕ್ಕಳವೇ ನಿಮ್ಮದೇಗವಳೆ, ಕಾಲ ಕಳಿತಾವಳೆ ಅನ್ಕೊಂಡು ನಾನು ಅಲ್ಲಿ ಇಲ್ಲಿ ತಿರ್ಕೊಂಡು ನಂದು ಹೆಂಗೋ ಆಯ್ತದೆ ಅನ್ಕೊಂಡು ನಾನು ಇದ್ದೆ ತಾನೆ. ನಿಮಗೆ ಬಾರವಾಗಿರ್ಬೇಡ್ದು. ಅಯ್ಯೋ ನೋಡು ನಮ್ಮ ಅವನು ಇಲ್ಲೇ ಬಂದು ಸೇರ್ಕೊಂಡ ಅಂತ ನಿನ್ನ ಗಂಡ ನಿನಗೇನಂದದೋ? ನಿನಗೆ ಬೇಜಾರು ಮಾಡ್ಬೇಕಲ್ಲ ನಾನು ಬಂದ್ಬಿಟ್ಟು. ಮನಿಲ್ಲ ಮಾಡಿಲ್ಲ ಏನಿಲ್ಲ ಸಿಕ್ಕಿಲ್ಲ ಅನ್ಕೊಂಡು ಎಲ್ಲೋ ದೇಶ ಅಂದ್ರೆ ಹೋಗಿ ನಾನು ಕಾಲ ಕಳೀತಿದ್ನಲ್ಲ. ನೀನು ಜೀವನ ಹಾಳು ಮಾಡ್ಕೊಂಡಾರ. ನಮ್ಗೆ ಯಾರು ದಿಕ್ಕು ಅಂದ್ಕೊಂಡು ಇರತ್ತವು ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಬಿಟ್ಟು ಇಲ್ದೋದೆಲ್ಲ ದುರಾಸೆ ಮಾಡ್ಕೊಂಡು ನೀನು ಈ ಥರ ಮಾಡ್ಕೊಂಡು ಕೂತಿದ್ದೆಲ್ಲ ಜೀವನವ. ಏನು ಮಾಡಬೇಕು ಹೇಳು? ಅವ್ರನ್ನ ತಪ್ಪು ಮಾಡಂಗಿದ್ದ ತಪ್ಪೆಲ್ಲ ನಿಂದೆ ಸಿಕ್ಕಾಕೊಂಡದಲ್ಲ. ಊರವ್ರಿಗೆಲ್ಲ ಫೋಟೋಗಳೆಲ್ಲ ಹಂಚಿದಾರಂತಲ್ಲ. ಇನ್ಮೇಲೆ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಬಾಳ್ಟ ಮಾಡ್ಕೊಂಡು ಹೋಗೋದು ಕಲಿ ನೀನು. ಅಪ್ಪ ಇದೊಂದ್ಸತಿ ಅವಕಾಶ ಕೊಟ್ಬಿಟ್ರೆ ಸಾಕು ಕಣಪ್ಪ. ಇದೊಂದ್ಸತಿ ಅವಕಾಶ ಕೊಟ್ಬಿಟ್ರೆ ಸಾಕು, ಒಪ್ಕೊಬಿಟ್ರೆ ಸಾಕು ಕಣಪ್ಪ. ನನಗೆ ಇನ್ನೇನು ಬೇಡ. ನಾನು ಇನ್ನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ಬಿಡ್ತೀನಿ. ನರ್ಕ ಅನ್ಬೋಸ್ಬಿಟ್ಟಿನಿ ಕಣಪ್ಪ. ನಾನು ನರ್ಕ ಅನ್ಬೋಸ್ಬಿಟ್ಟಿನಿ ಇಷ್ಟಲ್ಲಿ. ಅಪ್ಪ ನಿಂದು ಅಮ್ಮ ಹೆಂಗಾರು ಮಾಡಿ ನಿನ್ನ ಮಾತು ಕೇಳ್ತಾರೆ ಅವರು. ಅಪ್ಪ ಹೇಳಪ್ಪ ಅವ್ರಿಗೆ, ಹೇಳು ಮನೆಗೆ ಸೇರಿಸ್ಕೊಳಕ್ಕೆ. ಅಯ್ಯೋ ನಾನು ಏನವ ಹೇಳಾನೆ? ನಾನು ಯಾವ ಮಕ್ಕ ಹೊತ್ಕೊಂಡು ಹೋಗಿ ಹೇಳಾನೆ ಹೇಳು? ಅಪ್ಪ ಅನ್ಬೇಡ ಕಣಪ್ಪ, ನಿಂದ ಅಮ್ಮ ಕಣಪ್ಪ. ಇದೊಂದ್ಸತಿ ಹೇಳಪ್ಪ ನೀನು. ಆಯ್ತು ಹೇಳಕ್ಕಾಯ್ತದೆ ಸುಮ್ಕಿರವ. ಹೋಗಿ ಹೇಳ್ತೀನಿ ಹೇಳ. ನೋವೇನು ಗಣ್ಣವೆ ಕೆಲ್ಸಕ್ಕೆ ಹೋಗಾರೆ ಕಣಪ್ಪ. ಇವತ್ತು ಹೆಂಗೋ ಅವರಿಂದ ಕಣಪ್ಪ. ಅವರಿಂದ ನಾನು ಇಲ್ಲಿ ಇವನಿ ಅಂದರೆ ಇಲ್ಲ ಸಾಯ್ಬೇಕಾಗಿತ್ತು. ಸಾಯೋದ್ಬಿಟ್ರೆ ಇನ್ನೇನು ನನಗೆ ಆಪ್ಷನ್ ಐತಿಲ್ಲ ಕಣಪ್ಪ. ಹೆಂಗೋ ದೇವ್ರದಿಂದ ಪಾಪ ನನ್ನ ಮಗಳು ನನ್ನ ಅಳಿಮೈನಿಂದ ಇವತ್ತು ಜೀವಂತವಾಗಿ ಇವನಿ ನಾನು. ನೋಡ್ದ ಒಯ್ಕೊಂಡ್ರೆ ಕವಕವ ಅಂತಿದ್ದಲ್ಲ. ಈಗ ಹೆಂಗಾಯ್ತು ಅಂದ್ಬಿಟ್ಟು ನೋಡ್ದೆ ಹೇಳು. ಅದಕ್ಕೆ ಕಣವ ಹೇಳೋದು. ಹುಸಿ ಹೊರ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬೇಕು ಅಂತ ಆಡ್ಬಾರ್ದು. ಅವತಾರ ಆಡೋದಲ್ಲ ಹುಸಿಯ.
ಲೆಕ್ಕಾಚಾರವಾಗಿ ಇರೋದು ಕಲಿಬೇಕು. ಆ ಮಕ್ಳು ಕಂಡ್ರೆ ಹಂಗೆ ಬಿಸಕ್ಕಾಗ್ತಿದೆ. ಇವತ್ತು ನೋಡು ಆ ಮಕ್ಕಳಿಂದ ನಿನ್ಗೆ ಆಸರೆ ಸಿಕ್ತು. ಯಾವತ್ತೂ ಅಷ್ಟು ಕೇವಲವಾಗಿ ನೋಡಕ್ಕೆ ಹೋಗ್ಬಾರ್ದು ಯಾರನ್ನೂ. ನಮ್ಮಿಂದನೇ ಬೆಳ್ಕರಿತದೆ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ನೋಡು ನಿನ್ನೆ ಸಾಕ್ತಾವಲ್ಲ, ಅವತ್ತು ತಿಂತವೆ ಉಣ್ತವೆ ಅಂತ ಹೊಟ್ಟೆವರಿ ಮಾಡ್ತಿದ್ದೆ ನೀನು. ಇವತ್ತು ಆ ಮಕ್ಳು ತಿನ್ನಕ್ಕೆ ತಂದು ಹಾಕ್ಬೇಕಾಗದು ನಿನಗೆ. ನಿನ್ನ ಪರಿಸ್ಥಿತಿ ಯಾವ ಥರ ಆಗದೆ ನೋಡು. ಅದಕ್ಕೆ ಹೇಳೋದು, ಕಾಲ ಯಾರನ್ನೂ ಬಿಟ್ಟಿದ್ದಲ್ಲ. ಹಾಂ, ಮೇಲೋದ್ರ ಕೆಳಗೆ ಹೋದ್ರ ಮೇಗೆ ಬರಲೇಬೇಕು. ಜೀವನ ಭಾಳ ಚಿಕ್ಕರ ಥರ ತಿರ್ತಾ ಇರ್ತದೆ ಅಂತ ಹೇಳೋದು ಅದಕ್ಕೆ ಕಣವ. ಅರ್ತ್ಕೊಂಬ ಆಟ ಮಾಡಬೇಕು ಅಂತ ಆ ವೈಕ್ಳುಗಳಿಗೆ ಕೇಳಿ ಅನ್ನಿಸ್ತಾ ನೀನು. ಆ ಮಗಿನ ಬಾವಿಗೆ ಬೀಳಂಗೆ ಮಾಡಿದೆ. ಇವತ್ತು ಆ ಮಕ್ಳು ನಿಮ್ಗೆ ಸಾಕ್ಬೇಕಾಯ್ತು. ಅಲ್ಲಿಗೆ ಅರ್ಥ ಮಾಡ್ಕೊ ಯಾವ ಥರ ಪರಿಸ್ಥಿತಿ ಆಗದೆ ನಿಂದು ಅಂತ. ಇನ್ಮೇಲೆ ಅರಿಯ ನ್ಯಾಯ ಬುದ್ಧಿ ಕಲ್ತ್ಕೊಂಡು ಹೋಗು. ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ಕೊಟ್ಕೊಂಡು. ನಿಮ್ಮ ಅವ್ವ ನಂಗೆ ಬುದ್ಧಿ ಕಲಿಬೇಡ. ನಿಮ್ಮ ಅವನುವೇ ಅತ್ತೆ ಮಾವ ಅನ್ಕೊಂಡು ನಮ್ಮ ಅಪ್ಪನ ಮಾಡಿದರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಗಂಗಿಲ್ಲ, ಬೀದಿಗೆ ಬರೋಂಗಿಲ್ಲ, ಅವ್ಳು ಕಾಡಿ ಹಣಕ್ಕೆ ಸಾಯಂಗಿಲ್ಲ ಗೊತ್ತಾ. ನಮ್ಮ ಅವ್ವನ ಅಪ್ಪನೂ ನಾಯಿಗಿಂತ ಕೀಳಾಗಿ ನೋಡೋದು ನಿಮ್ಮವ್ವ. ಅದಕ್ಕೆ ನಾನು ಹಿರಿ ಮಗನಿಗೆ ಚೆನ್ನಾಗಿ ನೋಡ್ಕೊತಾರೆ ಸೊಸೆ ಮಗ ಅನ್ಕೊಂಡು ಅವ್ರಿಗೆ ಬರೆದ್ಬಿಟ್ಟು ಇಷ್ಟೆಲ್ಲ ರಗಳೆ ರಾಮಾಯಣ ಆಯಿತು. ಏನೋ ನಮ್ಮ ಅಣ್ಣ ಸಾಯಂಕಾಲದಲ್ಲಿ ಅವ್ನು ಮುನ್ಸ್ಕೋದು ಏನು ಅನಿಸ್ತೋ ಬರ್ಕೊಡ್ಬೇಕು ಅಂದ್ಬಿಟ್ಟು ಕರೆಸಿ ಬರ್ಸ್ಕೊಟ್ಟಾನೆ. ನಾನು ಹೆಂಗೋ ನನಗೆ ಯಾಕೆ ಯಾವ ಆಸ್ತಿನ ಬೇಡ ಬದುಕೋಬೇಡ ನನಗೆ, ಹೆಂಗೋ ನನ್ನ ಹಳ್ಳಿ ಮೈನೂ ಮಗಳು ಚೆನ್ನಾಗಿರ್ಲಿ ಅಂತ ಬರ್ಕೊಡೋದಂತ ಬಂದಾಗಿ ಇವತ್ತು ಈರಾಗಲೇ ಗೊತ್ತಾಗಿರೋದು ನನಗೆ. ಇಲ್ಲಾಂದ್ರೆ ಅದು ಗೊತ್ತಾಗಂಗಿಲ್ಲ. ಆಸ್ತಿನ ಬೇಡ ಮನೇನು ಬೇಡ ಕಣಪ್ಪ ನನಗೆ. ಅಪ್ಪ ನನಗೆ ನಿಜಕ್ಕೂ ನೆಮ್ಮದಿ ಅನ್ನೋದಿಲ್ಲ ಕಣಪ್ಪ. ಯಾವ ದುಡ್ಡು ಬೇಡ, ಯಾವ ಕಾಸು ಬೇಡ, ಏನು ಬೇಡ ನನಗೆ. ಯಾವ ಮನೆ ಬದುಕು ಬಾಳಿ ಏನು ಬೇಡ ಕಣಪ್ಪ. ನನ್ನ ಗಂಡ ಬೇಕು ನನಗೆ. ನನ್ನ ಗಂಡ ನನ್ಕೊಟ್ಟು ಮಾತಾಡ್ಬಿಟ್ರೆ ನನಗೆ ಅಷ್ಟೇ ಸಾಕು. ಅಪ್ಪ ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ಕಾಲ್ಗಾರೆ ಬೀಳ್ತೀನಿ ಕಣಪ್ಪ. ಹೆಂಗಾರೆ ಮಾಡಿ ನಮ್ಮ ಸಂಸಾರ ಸರಿ ಮಾಡಪ್ಪ. ನನ್ನ ಗಂಡ ನನ್ಕೊಟ್ಟು ಮಾತಾಡಂಗೆ ಮಾಡಪ್ಪ. ಆಯಿತು ಇರು, ಸರಿ ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಇರವ. ತಾತ ಚೆನ್ನಾಗಿದ್ದೀರಾ? ಅಯ್ಯೋ ಅಯ್ಯೋ ಇಷ್ಟುದ್ದಾಗ್ಬಿಟ್ಟಿದ್ದೀರಲ್ಲ. ಅಯ್ಯೋ ಮಗಳೇ ಚೆನ್ನಾಗಿದೆಯಪ್ಪ. ಉಂಕಂತ ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಅಯ್ಯೋ ಮರ್ತ್ಕೊಂಡಿದ್ದೀಯೋ ನೆನಪಿಲ್ಲದವ ನಾನು. ಯಾಕಂಗಂದಿರಿ? ಚಿಕ್ಕಮ್ಮನ ಜೊತೆ ಊರಿಗೆ ಬರ್ತಿದ್ದಲಾಗ ನೀವು ತಿಂಡಿ ತಕೊಡೋದು, ಅಂಗಡಿಗೆಲ್ಲ ಕರ್ಕೊ ಹೋಗೋದು, ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರಿ. ನಾವು ಮನೆ ಹೆಂಗಿದ್ದ ತಾತ? ಬಿಡವ, ಭಾಳ ಖುಷಿ ಆಗೋಯ್ತು. ಅಜ್ಜರಿ ಹೇಳಿದ್ರು ಕೆಲಸ ಆಗಿದ್ದದಂತೆಲ್ಲ ದೊಡ್ಡ ಕೆಲಸನೇ ಹೇಳ್ತಿದ್ರು. ಕೈ ತುಂಬ ಸಂಬಳ, ದೊಡ್ಡ ಕೆಲಸಕ್ಕೆ ಸೇರ್ಕೊಂಡವಳೆ ಅಂತ. ಹೆಂಗೋ ಕಣವ, ಹೆಂಗೋ ಚೆನ್ನಾಗಿರೋ ಮಕ್ಳ. ಭಾಳ ಸಂತೋಷ ಆಗೋಯ್ತು ನನಗೆ, ಭಾಳ ಸಂತೋಷ ಆಗೋಯ್ತು. ಹೆಂಗೋ ಚೆನ್ನಾಗಿರವ. ಅಯ್ಯೋ ತಾತ, ನೀವು ಎಲ್ಲೂ ಹೋಗ್ಬೇಡಿ. ನೀವು ಇರಿ, ಯಾಕೆ ನೀವು ಇರಕ್ಕೆ ಅಲ್ವ, ಎಲ್ಲೆಲ್ಲರೂ ಹೋಯ್ತೀರಿ? ಇನ್ನೆಲ್ಲೂ ಹೋಯ್ಕಿಲ್ಲ ಕಣವ, ಇನ್ನೆಲ್ಲೂ ಹೋಯ್ಕಿಲ್ಲ. ಊರಲ್ಲಿ ಇರ್ತೀನಿ. ಬಂದ್ರಲ್ಲ ಒಂದ್ಸತಿ ಊರಿಗೆ, ಬನ್ನಿ ಒಂದ್ಸತಿ. ಬರಕೈತೆ ಸುಮ್ಕಿರಿ ತಾತ, ಬರಕೈತೆ ಸುಮ್ಕಿರಿ. ಚಿಕ್ಕಮ್ಮ ಟೀ ಮಾಡ್ಕೊಟ್ರ? ಇಲ್ಲ ಕಣಪ್ಪ, ಮಾಡ್ಕೊಟ್ಟಿಲ್ಲ, ಮಾಡ್ಕೊಡ್ಬೇಕೀಗ. ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನೋಡವ, ನೋಡು ಇಂಥ ಚಿನ್ನದಂಥ ಮಕ್ಳು ಕೂಟ ಇರೋಕ್ಕೆ ಯೋಗ್ಯತೆ ಇಲ್ವಲ್ಲ ನಿನಗೆ. ಏನು ಕೇಳಿ ಬಂದಿರೋದು ನಿನಗೆ. ನೋಡು ಅವತ್ತು ಚಿಕ್ಕವಾಗಿದ್ದೋ ನಮ್ಮ ಕೈಲಿ ತೆಗೆಸ್ಕೊಂಡು ತಿಂತಿದ್ದೋ, ಈಗ ಅವೇ ತಂದು ಕೊಡೋಷ್ಟಕ್ಕೆ ಬೆಳೆದವೆ ಮಕ್ಕಳು. ಹೋಗು ದಡ್ಡಿ ಕತೆ ನೀನು. ಅಪ್ಪ ಆಯ್ತು ಕಣಪ್ಪ. ಅಪ್ಪ ಗೋವಿಂದನ್ ಕೊಟ್ಟು ಮಾತಾಡಪ್ಪ, ನಿಂದ ಅಮ್ಮಯ್ಯ ಕಣಪ್ಪ. ಅವ್ರು ಒಪ್ಕೊಬಿಟ್ರು ಸಾಕು ಕಣಪ್ಪ. ನಂಗೆ ನಿಜಕ್ಕೂ ಚಿತ್ರಹಿಂಸೆ ಆಯ್ತದೆ ಕಣಪ್ಪ. ಅಪ್ಪ ಮಾತಾಡಪ್ಪ. ಅಪ್ಪ ಹೋಗ್ಬಿಟ್ಟು ಬಂದಿಯಾ? ಅಪ್ಪ ಮಾತಾಡ್ಕೊ ಬರೋಗಪ್ಪ. ನೋಡ್ತೀನಿ ರವ, ಹೋಯ್ತೀನಿ ಸುಮ್ಕಿರು. ಹೋಗ್ಯದ ಏನು ಕೇಳ್ತೀನಿ, ಏನಂದದು ನೋಡದ. ಒಂಚೂರ ಹೇಳ್ತೀನಿ ನಾನು, ಸುಮ್ಕಿರೋ. ನನಗೆ ಗೊತ್ತು, ನಾನು ಹೇಳ್ತೀನಿ. ನೀನೇನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಮಾಡೋದ ನಾನು ಮಾಡಿಬಿಟ್ಟು ಈಗ ಹಿಂಗೆ ಹೊಟ್ಟೆ ಹೊರ್ಸೋದು ನಮ್ಮನ್ನ. ಆಯಿತು ಇರು, ನಾನು ಅದೇನು ಕೇಳ್ತೀನಿ, ಹೋಗಿ ಮಾತಾಡ್ಕೊಂಡು ನಾನು ಯಾವ್ದಕ್ಕೂ ಬರ್ತೀನಿ. ಸುಮ್ಕಿರು ನಿನಗೆ. ಇದೊಂದು ಸತಿ ಕಣಪ್ಪ, ಇದೊಂದು ಸತಿ ಇದೊಂದು ಸತಿ ಅವ್ರು ಸೇರ್ಸ್ಕೊಬಿಟ್ಟು ಸಾಕು ಮನೆಗೆ. ಇನ್ನು ಯಾವತ್ತೂ ನಾನು ತಪ್ಪು ಮಾಡೋಕ್ಕಿಲ್ಲ. ಸಾಕು, ನನ್ನ ಜೀವನದಲ್ಲಿ ನೆಮ್ಮದಿಲ್ದಂಗೆ ಆಗೋಗದೆ. ಮಗಿನ ನೋಡಿ ಸುಮಾರು ದಿವಸ ಆಗೋಯ್ತು ಕಣಪ್ಪ. ಆಯಿತು ಇರು, ಹೋಗ್ಬಿಟ್ಟು ಬರ್ತೀನಿ. ನೋಡೋದು ಏನಂದದು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.